ಹಾಯ್, ಎಲ್ಲರಿಗೂ ನಮಸ್ತೆ. ನಾವಿವತ್ತು ಕಾಬೂಲ್ ಕಡಲೆ ಉಸ್ಲಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಕಡಲೆ ನಾನು ನೈಟೇ ನೆನೆ ಹಾಕಿದ್ದೀನಿ. ಇವಾಗ ನಾನು ನೀರು ಹಾಕಿ ಅದರ ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಕುಕ್ಕರ್ ಹಾಕಿ ಮುಚ್ತೀನಿ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಬೋದು, ಈಸಿ ಆದ ರೆಸಿಪಿ. ನೀವು ಅಂದರೆ ಬೆಳಿಗ್ಗೆ ಕಾಲೇಜ್ಗೆಲ್ಲ ಲೇಟ್ ಆಗುವಾಗೆಲ್ಲ ಈ ಥರ ಮಾಡಿ ತಿನ್ಕೊಂಡು ಹೋಗ್ಬೋದು ಸ್ಪೀಡಾಗಿ. ಈ ಥರ ನೀವು ಟ್ರೈ ಮಾಡಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ನೀರುಳ್ಳಿ ಮತ್ತು ಕಾಯಿ ಮೆಣಸು, ಸಾಸಿವೆನೂ ಹಾಕ್ಬೋದು. ನಿಮ್ಮ ಹತ್ರ ಯಾವುದಿದೆ ಅದರಲ್ಲಿ ಈಸಿಯಾಗಿ ಮಾಡ್ಬೋದು. ನಮಗೆ ನೀರುಳ್ಳಿ ಮತ್ತು ಕಾಯಿ ಮೆಣಸು, ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಹುರಿಯಿರಿ. ಅದು ಆ್ಯಕ್ಚುಲಿ ನೀರುಳ್ಳಿ ತುಂಬ ಸ್ವಲ್ಪ ಕೆಂಪು ಬಣ್ಣ ಬರಬೇಕು, ಚೆನ್ನಾಗಿರುತ್ತೆ. ಆವಾಗ ಕ್ರಿಸ್ಪಿಯಾಗಿ ಇರುತ್ತೆ. ಆ ಥರನೂ ಮಾಡ್ಬೋದು, ಅಥವಾ ನಿಮಗೆ ಲೈಟಾಗಿ ಫ್ರೈ ಮಾಡಿದರೂ ಸಾಕಂದರೂ ಆ ಥರನೂ ಮಾಡ್ಬೋದು. ಕಾಯಿ ಮೆಣಸು ಕೂಡ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಹಾಕ್ಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ಅದನ್ನು ಚಾಕಲ್ಲಿ ಕಟ್ ಮಾಡಿ ಹಾಕಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ನಾವು ಮೊದಲು ಕಾಲೇಜಿಗೆ ಹೋಗೋವೆಲ್ಲ ಇದೇ ಥರ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾಯಿದ್ವಿ ಬೆಳಿಗ್ಗೆ ಬೇಗ. ಮತ್ತು ಅರಿಶಿಣ ಪುಡಿ ಹಾಕಿ ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಎಣ್ಣೆ ಹಾಕಿದ್ದೀವಲ್ಲ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ತೆಂಗಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸಖತ್ತಾಗಿರುತ್ತೆ ಇದು ರೆಸಿಪಿ. ನನಗಂತೂ ತುಂಬ ಇಷ್ಟ ನನಗೆ ಈ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ. ಮತ್ತು ಬೇಯಿಸಿದಂಥ ಕಡಲೆಯನ್ನು ಅದಕ್ಕೆ ಹಾಕಿ. ಕಡಲೆ ಬಂದು 1 ವಿಸಿಲ್ ಬಿಟ್ಟರೆ ಸಾಕು. ರಾತ್ರಿ ಇಡೀ ನೆನೆ ಹಾಕಿದರೆ. ನೀವು ಒಂದು ವೇಳೆ ನೆನೆ ಹಾಕಿಲ್ಲ ಅಂದರೆ ಅದು ಬಿಸಿನೀರಲ್ಲಿ ಹಾಕಿ ಇಡಿ, ನೆನೆಯುತ್ತೆ. ಮತ್ತು ಆನಂತರ ಕುಕ್ಕರಲ್ಲಿ ಒಂದು 5-6 ವಿಸಿಲ್ ಬಿಡಿ, ಆವಾಗಲೇ ಮಾಡ್ಬೋದು. ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ಹಾಕಿದರೆ ಸಾಕು, ಚೆನ್ನಾಗಿರುತ್ತೆ. ಅಂದರೆ ಅದು ಸ್ವಲ್ಪ ನೆಂದಿರುತ್ತೆ ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಕ್ಕತ್ತಾಗಿದೆ. ಹಾಗೆ ತಿಂದರೆ ಹಂಗೆ ಸೂಪರಾಗಿದೆ ಟೇಸ್ಟು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.